हस्तचरणसौरभगादि प्राणानमो भगवते पुरुषाय बुद्धिर्बलेश्वरदेयं निर्भयत्वं मरोनिकार आचार्य वाक्प्रपंच अंदिस्ಕೊಂಡಾರೆ ಪರಮ ಪೂಜ್ಯ ವಿದ್ಯಾಮಾನ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಯದುಕುಲ ಚಕ್ರವರ್ತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಮ್ಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥರಿಗೆ ವಿಶ್ವಪ್ರಸನ್ನ ತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನ್ನ ಒಂದು 5 ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಒಂದು ಸ್ವಾಮಿಗಳಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆಂದ್ರೆ ಸ್ವಾಮಿಗಳು ನಮ್ಮನ್ನ ಕೃತಿಗೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಎಲ್ಲ ತಾಯಿಯಂದಿರು ಸಹಿತ ತಂದೆ ತಾಯಿಯಂದಿರು ಸಹಿತ ಇವತ್ತು ಸೇರಿ ಮಕ್ಕಳನ್ನ ಒಂದು ಶಿಬಿರಕ್ಕೆ ಕಳಿಸಿದ್ದಾರೆ. ಈ ಧ್ರುವರಾಜನ ಕಥೆ ಜ್ಞಾಪಕ ಬರುತ್ತೆ. ಅಂದ್ರೆ ಏನು, ಆ ಧ್ರುವರಾಜನ್ಗೆ ತಾಯಿ ಹೇಳಿದ್ರು ಸುರುಚಿ ಮತ್ತೆ ಸುನೀತಿ. ಇವತ್ತಿಂದ 2 ಇದೆ. ಸುರುಚಿ ಹೊರಗಡೆ ಹೋಗ್ಬೇಕು, ಏನ್ ಬೇಕಾದ್ರೆ ತಿನ್ಬಹುದು, ಆದ್ರೆ ರಜಗಳು ಬಂದಿದೆ, ಹುಡುಗನ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಆ ಸುನೀತಿ ಏನ್ ಮಾಡುದು ಅಂತಂದ್ರೆ ತಾಯಿಯಾದವಳು ಆರಾಧನೆ ಅದೋಕ್ಷ ಪಾಜಪಕ್ರಮ ಅಂತ ಹೇಳಿ ಪರಮಾತ್ಮನ ಪಾದವನ್ನು ನೀನು ಹಿಡಿಯ ಮಗ ಅಂತ ಬಿಟ್ಟು ಹೇಳಿದ್ದು. ಹೀಗಾಗಿ ಸ್ವಾಮಿಗಳ ಏನು ಈ ಶಿಬಿರವನ್ನು ಏನು ಆಯೋಜನೆ ಮಾಡಿದ್ದಾರೆ, ಇವೆಲ್ಲ ತಾಯಿಯರು, ತಂದೆ ತಾಯಿಯರು ಮಕ್ಕಳನ್ನ ಪರಮಾತ್ಮನ ಬಗ್ಗೆ, ಪರಮಾತ್ಮಗೆ ತಿಳ್ಕೊಳ್ಳೋದ್ ಬಗ್ಗೆ ಇವೆಲ್ಲ ಇದನ್ನ ಕಲಿಸಿದ್ದೀರಾ ಅಂತಂದ್ರೆ ಇದು ನಾವೆಲ್ಲ ಕೃತಿಕಕ್ಕೆ ಸ್ವಾಮಿಗಳು ಆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮಿಗಳಿಗೆ ವಿಶೇಷ ಕೃತಜ್ಞತೆಗಳಿದಕ್ಕೆ. ಮತ್ತೆ ಇವತ್ತಿನ ದಿನ ತಾಯಿಗಳು ತಾಯಿಯಂದ್ರು ಏನು ದೊಡ್ಡ ಕೆಲಸ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವೆಲ್ಲ ಹೆಲ್ತ್ ಚೆಕಪ್ ಮಾಡಿಸ್ತೀವಿ. ಈ ಹೆಲ್ತ್ ಚೆಕಪ್ ಬದಲು ಅದ್ರ ಜೊತೆಗೇನೆ ಮೆಂಟಲ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕಾಗಿದೆ. ಆಸ್ ಎ ಚೈಲ್ಡ್ ಸೈಕಾಲಜಿಸ್ಟ್ ಹೇಳ್ತಾ ಇದ್ದೀನಿ, ಇವತ್ತು ಮೆಂಟಲ್ ಹೆಲ್ತ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇವತ್ತು ಮಕ್ಕಳಿಗೆ ಹೆಂಗೆ ನಾವು ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಿದ್ರು ಅದೇ ಥರ ಮಕ್ಕಳಿಗೂ ಸಹಿತ ಮೆಂಟಲ್ ಹೆಲ್ತ್ ಚೆಕಪ್ ಮಾಡಿಸೋದು ತಂದೆ ತಾಯಿಯ ಒಂದು ದೊಡ್ಡ ಕರ್ತವ್ಯ ಆಗಿದೆ. ಮತ್ತೆ ಇವತ್ತಿನ ದಿನ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ದಂಗೆ ನಾವು ಒಳ್ಳೆ ಕಾಲಘಟ್ಟದಲ್ಲಿದ್ದೀವಿ. ಎಂಥ ಒಳ್ಳೆ ಕಾಲಘಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಇವತ್ತು ಭಾರತ ದೇಶನ ಇವತ್ತು ರಕ್ಷಣೆ ಮಾಡಬೇಕು, ಭಾರತ ದೇಶ ನೀವು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಈ ಮಕ್ಕಳುಗಳೇ ಕಾರಣ, ಇನ್ಯಾರು ಅಲ್ಲ. ಅಂದ್ರೆ ಈ ಮಕ್ಕಳುಗಳು ಸರಿಯಾದ ಒಂದು ವ್ಯಾಲ್ಯೂ, ಸರಿಯಾದ ಒಂದು ಕಲ್ಚರ್ ಸರಿಯಾಗಿ ಅವ್ರಿಗೆ ತಿಳಿಸ್ಕೊಟ್ರೆ ಅವರು ದೇಶದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಒಂದು ಚಾನ್ಸಸ್ ಇದೆ. ಬಟ್ ಇನ್ನೊಂದು, ಇವತ್ತಿನ ಎಲ್ಲಾ ಫೀಲ್ಡಲ್ಲೂ ನಾವು ಭಾರತ ದೇಶದಲ್ಲಿ ಇವತ್ತು ಅವಕಾಶಗಳು, ಆಪರ್ಚುನಿಟಿಗಳಿದೆ. ಬೇರೆ ದೇಶಕ್ಕೆ ಹೋಗ್ಬೇಕಾದೇ ಇಲ್ಲ, ಬೇರೆ ದೇಶಗಳು ನಮ್ಮನ್ನು ನೋಡಿ ಕಲಿತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ದಿನ ಏನು ಈ ಪೀಳಿಗೆಗಳು, ಸಣ್ಣ ಪೀಳಿಗೆಗಳು, ಸಣ್ಣ ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಭಾರತ ದೇಶದ ಬಗ್ಗೆ ಮತ್ತೆ ಶ್ರೀಮಂತ ಆಚಾರ್ಯರು ಅವರ ಒಂದು ಸುಭದ್ವಿಜಯ ಒಂದು ಪಾಠ ಯಾರು ಸರಿಯಾಗಿ ಹೇಳಿತು ಅಂದ್ರೆ ಅವರ ಒಂದು ಸಣ್ಣ ವಯಸ್ಸಲ್ಲಿ ಏನೇನು ಒಂದು ಚಮತ್ಕಾರಗಳು ತೋರಿಸೋದು, ಏನು ಮಹಿಮೆಗಳು ತೋರಿಸೋದು, ಪರಮಾತ್ಮನ ಬಗ್ಗೆ ಭಕ್ತಿಯನ್ನು ತೋರಿಸೋದು, ಮತ್ತೆ ಏನು ತತ್ವದ ಜ್ಞಾನವನ್ನು ಏನು ಬಿತ್ತನೆ ಮಾಡಿದ್ದಾರೆ ನಮ್ಮ ಪ್ರಪಂಚಕ್ಕೆ ಸರಿಯಾದ ವಯಸ್ಸಿನಲ್ಲಿ, ಅಂದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ತತ್ವಜ್ಞಾನ ಸರಿಯಾಗಿ ತಿಳಿಸ್ಬಿಡ್ತು ಅಂದ್ರೆ ಈ ಪ್ರತಿಯೊಬ್ಬರು ಶಿಬಿರಾರ್ಥಿಗಳು ಭಾರತಕ್ಕೆ ತುಂಬಾ ದೊಡ್ಡ ಕೊಡುಗೆ ಕೊಡೋದ್ರಲ್ಲಿ ಏನೂ ಒಂದು ಅನುಮಾನ ಇಲ್ಲ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಭಾರತೀಯ ಮುಖ್ಯ ಶ್ರೀ ಕೃಷ್ಣ ಹರೇ.